ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಒಬ್ಬರನ್ನೊಬ್ಬರು ನಾವು ಯಾವ ರೀತಿಯಾಗಿ ಕ್ಷಮಿಸಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ದೇವರು ಸುಂದರವಾಗಿ ನಮ್ಮೊಟ್ಟಿಗೆ ಮಾತನಾಡುವ ವಿಷಯವೇನೆಂದರೆ, ನಾವು ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ನಾವು ತಪ್ಪು ಹೊರಿಸದಂತೆ ಅವರನ್ನು ಸಹಿಸಿಕೊಂಡವರಾಗಿ ಕ್ಷಮಿಸಬೇಕಾಗಿದೆ. ಇದು ಬಹಳ ಕಠಿಣವಾಗಿ ನಮ್ಮ ಮುಂದೆ ಕಂಡು ಬಂದಾಗ್ಯೂ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಆತನ ಆಜ್ಞೆಗಳನ್ನು ಪಾಲಿಸುವಂಥವರಾಗಿ ಮುಂದೆ ಹೋಗುವಾಗ ಪವಿತ್ರಾತ್ಮನ ಮೂಲಕ ಆತನು ನಮಗೆ ಸಹಾಯ ನೀಡುವಂಥವನಾಗಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಸಾರಿ ಎಷ್ಟೋ ಜನರು ಕ್ಷಮಾಪಣೆಯನ್ನು ನೀಡದೆ ಕಹಿ ಭಾವವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ತಮ್ಮ ಕುಟುಂಬದಲ್ಲಿ ತಮ್ಮ ಜೀವಿತದಲ್ಲಿ ಎಷ್ಟೋ ದುಃಖದ ದಿನಗಳನ್ನು ಕಂಡಂಥವರಾಗಿ ಕೊನೆಯವರೆಗೂ ಕ್ಷಮಿಸದಂತೆ ಈ ಲೋಕವನ್ನೇ ಬಿಟ್ಟು ಹೋಗಿರುವ ಪರಿಸ್ಥಿತಿಗಳನ್ನು ನಾವು ಕಾಣುವವರಾಗಿದ್ದೇವೆ. ಆದರೆ ದೇವರ ಮಕ್ಕಳಾದ ನಾವು ಅಂಥ ಪರಿಸ್ಥಿತಿಗೆ ಹೋಗದಂತೆ ಮತ್ತೊಬ್ಬರನ್ನು ಸಹಿಸಿಕೊಂಡು ಕ್ಷಮಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ತಪ್ಪು ಹೊರಿಸಲಿಕ್ಕೆ ಅನೇಕ ಕಾರಣಗಳು ನಮ್ಮ ಮುಂದೆ ಕಂಡು ಬಂದಾಗ್ಯೂ ಸಹ ದೇವರು ನಮ್ಮನ್ನು ಯಾವ ರೀತಿಯಾಗಿ ಕ್ಷಮಿಸಿದ್ದಾನೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ಇತರರನ್ನು ಕ್ಷಮಿಸಲಿಕ್ಕೆ ನಮಗೆ ಸಹಾಯವಾಗುತ್ತದೆ. ಪ್ರಿಯರೇ, ಯಾಕೆಂದರೆ ನಾನು ತಾಯಿಯ ಗರ್ಭದಿಂದಲೇ ಪಾಪಿ, ನನ್ನ ಪಾಪವನ್ನು ದೇವರು ಕ್ಷಮಿಸಿ ತನ್ನ ಮಕ್ಕಳಾಗುವ ಭಾಗ್ಯತೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ದಯೆ ಕರುಣೆ ನಾವು ನೆನಪಿನಲ್ಲಿಟ್ಟುಕೊಂಡು ದೇವರು ನನ್ನನ್ನು ಕ್ಷಮಿಸಿದ ಹಾಗೆ ನಾನೂ ಸಹ ಮತ್ತೊಬ್ಬರನ್ನು ಕ್ಷಮಿಸಬೇಕು ಎಂಬುದಾಗಿ ನಾವು ನೆನೆಸುವಾಗ ಆ ಕ್ಷಮಾಪಣೆ ನಮ್ಮ ಮುಂದೆ ಸುಲಭವಾಗಿ ಕಾಣುವಂಥದ್ದಾಗಿದೆ. ಈ ರೀತಿಯ ಕ್ಷಮಾಪಣೆ ಜೀವಿತದಲ್ಲಿ ನಾವು ಮುಂದುವರಿಯಲಿಕ್ಕಾಗುವಂತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ನಮ್ಮನ್ನು ನಾವು ಆತನ ಹಸ್ತಕ್ಕೆ ಒಪ್ಪಿಸಿಕೊಳ್ಳೋಣ. ಇತರರ ಹಾಗೆ ನಾವು ಕ್ಷಮಿಸದ ಜೀವಿತವನ್ನು ಸಾಧಿಸದಂತೆ ಕಹಿ ಭಾವನೆಯನ್ನು ನಮ್ಮ ಹೃದಯದಲ್ಲಿ ದಿನದಿಂದ ದಿನ ಬೆಳೆಸಿಕೊಳ್ಳದಂತೆ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಸಹ ಅವರನ್ನು ಸಹಿಸಿಕೊಂಡು ಕ್ಷಮಿಸಲಿಕ್ಕೆ ದೇವರು ನನಗೆ ನೀಡಿರುವಂಥ ಕ್ಷಮಾಪಣೆಯನ್ನು ನೆನಪು ಮಾಡಿಕೊಂಡು ಇತರರನ್ನು ಕ್ಷಮಿಸಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.